ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಒಣಗೊನೆ ಸೊಪ್ಪು ಬಳಸ್ಕೊಂಡು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಮತ್ತು ಮುದ್ದೆ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕು. ಬ್ರೇಕ್ಫಾಸ್ಟಿಗೆ ಪನ್ನೀರ್ ಪರೋಟ ಮಾಡಿದ್ದೀನಿ. ಹಾಗೆ ಸ್ಕಿನ್ ಹೆಲ್ದಿಯಾಗಿ ಇಡೋದಕ್ಕೆ ಸ್ಕಿನ್ ಕೇರು ಹಾಗೂ ಈವ್ನಿಂಗ್ ಸ್ನ್ಯಾಕ್ಸಿಗೆ ಎಗ್ ರೈಸ್ ಮಾಡ್ಕೊಂಡಿದ್ದೀವಿ. ಈ ವಿಡಿಯೋ ಫುಲ್ಲು ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಯಾರಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನನಗೂ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಸಪೋರ್ಟಿವ್ ಆಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಬ್ಸ್ ಆಫ್ ಅಮೃತ ಸಂದೀಪ್. ಮತ್ತು ನಮ್ಮ ಅಮ್ಮ ಅವರು ನನ್ನ ಹಸ್ಬೆಂಡ್ ಬರ್ತಡೆಗೆ ಅಂತ ಬಂದಾಗ ಊರಿಂದ ಬರಬೇಕಾದ್ರೆ ಕೆಲವೊಂದು ಸೊಪ್ಪು ಮತ್ತು ತರಕಾರಿನ ತಂದಿದ್ರು. ಆ ದಿನ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ದೆ ನಾನು. ಸೊ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಯಾವ ಥರ ನಾನು ಸೊಪ್ಪು ಸಾಂಬಾರು ಮಾಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ, ಬನ್ನಿ. ಆ್ಯಕ್ಚುಲಿ ಇದು ಡಬ್ಬದಲ್ಲಿ ಹಾಕಿ ಇಟ್ಬಿಡ್ತೀನಿ. ಇದನ್ನು ಹೂವು ಇಡೋದಕ್ಕೆ ಅಂತ ಅಂದ್ಬಿಟ್ಟು ಹೂವು ಜಾಸ್ತಿ ಏರಿಸಿದ್ರೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಬೇಕು ಅಂತ ಅಂದ್ಬಿಟ್ಟು ಈ ಥರ ದೊಡ್ಡ ಬಾಕ್ಸ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ಜಾಸ್ತಿ ಐಟಮ್ ಏನು ಇರಲ್ಲ. ಬಟ್ ಅಮ್ಮ ಊರಿಂದ ಜಾಸ್ತಿ ಸೊಪ್ಪು ತೊಗೊಂಬಂದಿದ್ರು ಅಂತ ಅಂದ್ಬಿಟ್ಟು ಎಲ್ಲ ಸೊಪ್ಪು ಈ ಥರ ಹಳೆ ಕ್ಲಾತ್ ಇರುತ್ತೆ ನೋಡಿ, ಕಾಟನ್ನು, ಅದಕ್ಕೆ ಸುತ್ತಿ ಎತ್ತಿಟ್ಟಿದ್ದೀನಿ. ಈ ಥರ ಕಾಟನ್ ಕ್ಲಾತಲ್ಲಿ ಎತ್ತಿಡೋದ್ರಿಂದ ತುಂಬ ದಿನ ಫ್ರೆಶ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಳ್ಳಿ 3-4 ಸಲ. ಇಲ್ಲಿ ಸಾಂಬಾರಿಗೆ ಮೊಳಕೆ ಕಟ್ಟಿದ ಹುಳ್ಳಿಕಾಳನ್ನ ನಾನು ಬಳಸ್ತಾ ಇದ್ದೀನಿ. ಕಾಳಿಗೂ ಮತ್ತು ಈ ಸೊಪ್ಪಿಗೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ರಕ್ತಹೀನತೆ ಇರೋರು ಇದನ್ನು ಹೆಚ್ಚು ಬಳಸಬೇಕು. ಇದರಲ್ಲಿ ಐರನ್ ಕಂಟೆಂಟ್ ಇರೋದ್ರಿಂದ ಈ ಸೊಪ್ಪನ್ನ ಬಾಯ್ಸ್ ಆರ್ ಲೇಡೀಸು, ಮಕ್ಕಳು, ಅಜ್ಜಿ, ತಾತ ಯಾರು ಬೇಕಾದರೂ ಬಳಸ್ಬೋದು. ಈ ಸೊಪ್ಪನ್ನ ಸಂಜೆ ಮತ್ತು ಮಾರ್ನಿಂಗು ಊಟಕ್ಕಿಂತ ಮುಂಚೆ ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಕೊಳ್ಳಿ. ಬಿಸಿ ಆದಮೇಲೆ ಅದಕ್ಕೆ ಮೊಳಕೆ ಕಟ್ಟಿದ ಕಾಳನ್ನ ಹಾಕ್ಕೊಳ್ಳಿ. ಮತ್ತು ಅದಕ್ಕೇ 5 ಮೆಣಸಿನ್ಕಾಯಿ ಮತ್ತು 1 ಟೊಮೊಟೊ ಹಣ್ಣು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಕಾಳು ಬೇಗ ಬೇಯೋದಿಲ್ಲ, ನೋಡ್ಕೊಂಡು ಬೇಯಿಸ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಮತ್ತು ಕಟ್ ಮಾಡ್ತಿರೋ ಅಂಥ ಸೊಪ್ಪು ಹಾಕ್ಕೊಳ್ಳಿ. ಕಾಳು 3/4 ಭಾಗ ಬೆಂದಾದ್ಮೇಲೆ ಸೊಪ್ಪು ಹಾಕ್ಕೊಳ್ಳಿ, ಇಲ್ಲ ಸೊಪ್ಪು ಬೇಗ ಬೆಂದ್ಬಿಡುತ್ತೆ, ಕಾಳು ಬೆಂದಿರಲ್ಲ. ಒಂದು ಪಾತ್ರೆಗೆ ನೀರು ಮತ್ತು ಸೊಪ್ಪನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಸಾಂಬಾರಿಗೆ ರುಬ್ಬೋದಕ್ಕೆ ಅರ್ಧ ಈರುಳ್ಳಿ, 10-12 ಬೆಳ್ಳುಳ್ಳಿ, 1.5 ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಳ್ಳಿ. ಒಂದು ಕಡಾಯಿಗೆ ಎಣ್ಣೆ ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ. ನೆಕ್ಸ್ಟು ಬೇಯಿಸಿರೋವಂಥ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಜೀರಿಗೆ ಮತ್ತು ಮೆಣಸು ತೊಗೊಂಡಿದ್ವಲ್ಲ ಅದನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೆಕ್ಸ್ಟ್ ಬೆಂದಿರೋ ಅಂಥ ಟೊಮೊಟೊ ಹಣ್ಣು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿರೋ ಅಂಥದ್ದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡು ಸ್ವಲ್ಪ ಕಾಯಿ ಹಾಕ್ಕೊಂಡು ರುಬ್ಕೊಳ್ಳಿ ಅದನ್ನು. ನೆಕ್ಸ್ಟ್ ಸಾಂಬಾರಿಗೆ ಒಂದು ಕಡಾಯಿ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಸ್ವಲ್ಪ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ರುಬ್ಬಿರೋ ಅಂಥ ಮಸಾಲೆನ ಅದಕ್ಕೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಮಿಕ್ಕಿರೋ ಮಸಾಲೆಗೆ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಳ್ಳಿ. ಬೇಯಿಸ್ಕೊಂಡಿರೋ ಅಂಥ ಕಾಳಲ್ಲಿ ಸ್ವಲ್ಪ ಕಾಳು ತೊಗೊಂಡು ಕಾಳು ನೀರೇ ಹಾಕ್ಕೊಂಡು ರುಬ್ಕೊಳ್ಳಿ. ಅದನ್ನು ರುಬ್ಬಿರೋ ಅಂಥ ಮಸಾಲೆನ ಏನು ಹಾಕ್ಕೊಂಡಿದ್ರಲ್ಲ ಮುಂಚೆನೇ ಅದಕ್ಕೆ ಹಾಕ್ಕೊಳ್ಳಿ. ಸ್ವಲ್ಪ ಕಾಳು ಹೆಚ್ಚು ಕಮ್ಮಿ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಆದರೆ ಸಾಂಬಾರು ಟೇಸ್ಟೇ ಹೊರ್ಟೋಗ್ಬಿಡುತ್ತೆ. ಉಪ್ಪು ಬೇಯಿಸ್ಕೊಂಡಿರೋ ಅಂಥ ನೀರನ್ನು ಇದಕ್ಕೆ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು. ಮತ್ತು ಅದನ್ನು ಒಂದು ಕುದಿ ಬಂದರೆ ಸಾಕು, ಸಾಂಬಾರು ಆಗಿರುತ್ತೆ. ಮತ್ತು ಸಾಂಬಾರನ್ನ ಉಕ್ಕಿಸ್ಬೇಡಿ, ಸಾಂಬಾರು ಟೇಸ್ಟ್ ಹೊಂಟೋಗ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ಕಾಳು ಒಗ್ಗರಣೆ ಹಾಕೋದಕ್ಕೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ. ನೆಕ್ಸ್ಟು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಬ್ರೌನ್ ಕಲರ್ ಆದಮೇಲೆ ಬೇಯಿಸಿರೋ ಅಂಥ ಸೊಪ್ಪನ್ನ ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಅದಕ್ಕೆ ಕಾಯಿ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೆಕ್ಸ್ಟ್ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಮುದ್ದೆ ಮಾಡ್ಕೊಂಬಿಡೋಣ ಅಂತ ಮುದ್ದೆ ಮಾಡ್ಕೊತಾ ಇದ್ದೀನಿ. ಈ ಸಾಂಬಾರು ಜೊತೆ ಈ ಥರ ಮುದ್ದೆ ತಿರ್ಕೊಂಡು ಬಿಸಿ ಬಿಸಿಯಾಗಿ ತಿಂದ್ರೇ ತುಂಬ ರುಚಿಯಾಗಿರೋದು. ಮತ್ತು ಅಡುಗೆ ಮಾಡ್ಕೊಂಡಿದ್ನಲ್ಲ ಅವಾಗಲೇ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಅಷ್ಟು ಮೆಸ್ಸಿಯಾಗಿದ್ದರೆ ತುಂಬ ಇಷ್ಟ ಆಗಲ್ಲ. ಮತ್ತು ಈ ಥರ ಸಾಂಬಾರು ಜೊತೆ ಬಿಸಿಯಾಗಿರೋ ಮುದ್ದೆ ಮತ್ತು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ನೀವು ಟ್ರೈ ಮಾಡ್ತಾನೆ ಇರ್ತೀರ, ಅಷ್ಟು ಸೂಪರಾಗಿರುತ್ತೆ ಇದು ಸಾಂಬಾರು. ಇನ್ನು ನೈಟು ಊಟ ಮಾಡಿ ಮಲ್ಕೊಂಡು ಮಾರ್ನಿಂಗು ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ಬೇಕಂತ ಅಂದರು. ಸೊ ಅವರಿಗೆ ಟಿಫನ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಎದ್ದಿದ್ದೆ. ಇವಾಗ 1 ಮಂತಿಂದ ನಾನು ಇಷ್ಟು ಲೇಟಾಗಿ ಎದ್ದೇಳ್ತಿರೋದು. ಮುಂಚೆ ಎಲ್ಲ ನಾನು 4:30, 5ಗೆಲ್ಲ ಎದ್ದೇಳ್ತಿದ್ದೆ. ಅವ್ರು ಬೇಗ ಹೊರಡ್ತಿದ್ರು, ಅದಕ್ಕೆ ಬೇಗ ಎದ್ದು ತಿಂಡಿ ಮಾಡಿಕೊಡ್ಬೇಕಂತ ಬೇಗ ಎದ್ದೇಳೋದ್ರಿಂದ ಕೆಲಸನೂ ಸಹ ಬೇಗ ಆಗೋಗ್ಬಿಡೋದು. ಇವತ್ತು ಸಿಂಪಲ್ ಆಗಿರಲಿ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿರೋ ರಂಗೋಲಿ ಬಿಡ್ತಾ ಇದ್ದೀನಿ. ನನ್ನ ಮನೆ ಮುಂದೆ ಆ್ಯಕ್ಚುಲಿ ಚಿಕ್ಕದಾಗಿ ಜಾಗ ಇರೋದ್ರಿಂದ ಈ ಥರ ಚಿಕ್ಕ ಚಿಕ್ಕ ರಂಗೋಲಿನೇ ತುಂಬ ಚೆನ್ನಾಗಿ ಕಾಣಿಸೋದು. ಬಟ್ ಒಂದೊಂದು ಸಲ ಹಬ್ಬ ಟೈಮ್ ಇರೋವಾಗ ಚೆನ್ನಾಗಿ ದೊಡ್ಡದಾಗಿ ಬಿಡ್ತೀನಿ. ಬಟ್ ಓಡಾಡಬೇಕಾದ್ರೆ ಸ್ವಲ್ಪ ಹಾಳಾಗಿಬಿಡುತ್ತೆ ಅಂತ ಯಾವಾಗಲೂ
ಚಿಕ್ಕ ರಂಗೋಲಿನೇ ಬಿಡ್ತೀನಿ. ಇನ್ನು ಮಾರ್ನಿಂಗ್ ಎದ್ದು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಬಿಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಇದನ್ನು ಮಾರ್ನಿಂಗ್ ಟೈಮ್ ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ನಿಮ್ಮ ಸ್ಕಿನ್ನು ಹೆಲ್ತಿಯಾಗಿರುತ್ತೆ, ನಿಮ್ಮ ಆರೋಗ್ಯನೂ ಕೂಡ ಕಾಪಾಡುತ್ತೆ. ಮತ್ತು ನಾನು ಈ ಜ್ಯೂಸಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಒಂದು ಸ್ವಲ್ಪ ನಿಂಬೆಹಣ್ಣು, ಒಂದು ಸ್ವಲ್ಪ ಶುಂಠಿ ತೊಗೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ಜ್ಯೂಸನ್ನ ಹಾಗೆ ಸಹ ಕುಡಿಬೋದು, ಸೋಸ್ಕೊಂಡು ಸಹ ಕುಡಿಬೋದು. ನನಗೆ ಅಷ್ಟು ಇಷ್ಟ ಆಗಲ್ಲ ಹಾಗೆ ಕುಡಿಯೋದಕ್ಕೆ, ನಾನು ಸೋಸ್ಕೊಂಡು ಕುಡಿತೀನಿ. ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಂಡು ಕುಡಿಬೇಕು. ಯಾವುದೇ ಆದರೂ ಲಿಮಿಟಲ್ಲಿ ಕುಡಿಬೇಕು, ಜಾಸ್ತಿ ಆದರೆ ಅಮೃತನೂ ವಿಷ ಆಗುತ್ತೆ. ನಾನಿಲ್ಲಿ ಮಾರ್ನಿಂಗ್ ಟಿಫನ್ಗೆ ಸಿಂಪಲ್ಲಾಗಿರಲಿ ಅಂತ ಪನ್ನೀರ್ ಪರೋಟ ಮಾಡ್ತಾಯಿದ್ದೀನಿ. ಇದನ್ನು ಮಾಡೋದು ತುಂಬ ಈಸಿ. ನಾರ್ಮಲ್ ಚಪಾತಿ ಅದಕ್ಕೆ ಗೋಧಿ ಹಿಟ್ಟನ್ನ ಕಲಿಸ್ಕೊಳ್ಳಿ. ನಾನಿಲ್ಲಿ ಯಾವ ಥರ ನಾದ್ತಾ ಇದ್ದೀನಿ ನೋಡಿ, ಆ ಥರ ನಾದ್ಕೊಂಡು ಈ ಥರ ಸುತ್ತಿಡೋದ್ರಿಂದ ಅದು ಕ್ರ್ಯಾಕ್ಸ್ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಇದ್ರ ಮೇಲ್ಗಡೆ ಒಂದು ಒದ್ದೆ ಬಟ್ಟೆನ ಹಾಕಿ ಅರ್ಧ ಗಂಟೆ ಎತ್ತಿಟ್ಬಿಡಿ. ನೆಕ್ಸ್ಟು ಪನ್ನೀರ್ ಪರೋಟ ಮಾಡೋದಕ್ಕೆ ಪನ್ನೀರ್ ತುರ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಉಪ್ಪು ಮತ್ತು ಬೆಣ್ಣೆ, ಸ್ವಲ್ಪ ಖಾರದ ಪುಡಿ ತೊಗೊಂಡಿದ್ದೀನಿ. ಇಲ್ಲಿ ಫಸ್ಟು ಚಪಾತಿನ ಹೇಗೆ ಒತ್ಕೋತೀರೋ ಆ ಥರ ಒತ್ಕೊಳ್ಳಿ. ದೊಡ್ಡದಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ಒತ್ಕೊಳ್ಳಿ. ಸ್ವಲ್ಪ ಮಂದವಾಗಿದ್ದರೆ ಬೆಟರು. ಮತ್ತು ಇಲ್ಲಿ ಚಾಕು ತೊಗೊಂಡು ನಾನು ಇಲ್ಲಿ ಯಾವ ಥರ ಕಟ್ ಮಾಡ್ಕೊತಿದ್ದೀನೋ ಆ ಥರ ಕಟ್ ಮಾಡಿಕೊಂಡು ಒಂದು ಸೈಡಿಗೆ ಬೆಣ್ಣೆ ತೊಗೊಂಡು ಹಚ್ಕೊಳ್ಳಿ ಪೂರ್ತಿಯಲ್ಲಿ. ಮತ್ತು ಆ ಬೆಣ್ಣೆ ಮೇಲೇ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ, ಸ್ವಲ್ಪ ಅದ್ರ ಮೇಲೇ ಉಪ್ಪು ಹಾಕ್ಕೊಂಡು ಅದನ್ನು ಸ್ವಲ್ಪ ಮಸಾಜ್ ಮಾಡಿ. ಅಲ್ಲಿ ಎಲ್ಲ ಹೊಂದ್ಕೋಬೇಕು ಅದು. ಈ ಥರ ಮಾಡೋದ್ರಿಂದ ಖಾರ ಮತ್ತು ಉಪ್ಪು ಎಲ್ಲ ಕಡೆ ಸಹ ಹರಡುತ್ತೆ, ಇಲ್ಲ ಒಂದು ಕಡೆನೇ ಸ್ಟಿಕ್ ಆಗಿರುತ್ತೆ. ಲೇಯರ್ ಹಾಕ್ಕೊಂಡೋಗಿ ನೆಕ್ಸ್ಟು ಇಲ್ಲಿ ನಾನು ಪನ್ನೀರ್ ಹಾಕ್ಕೋತಾ ಇದ್ದೀನಿ. ಪನ್ನೀರನ್ನ ಕ್ಲೀನಾಗಿ ಹಾಕ್ಕೊಳ್ಳಿ. ನೆಕ್ಸ್ಟು ಅದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಒತ್ತಬೇಕಾದ್ರೆ ಕಷ್ಟ ಆಗೋಲ್ಲ, ಇಲ್ಲ ಒತ್ತಬೇಕಾದ್ರೆ ಅದೇ ದೊಡ್ಡದಾಗಿ ಕಿತ್ಕೊಂಬಂದುಬಿಡುತ್ತೆ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಆರ್ಗ್ಯಾನ ತೊಗೊಂಡಿದ್ದೀನಿ. ಇನ್ನೊಂದು ಸೈಡಿಗೆ ಬೆಣ್ಣೆ ಹಾಕ್ಕೊಂಡು ಆರ್ಗ್ಯಾನನ ಅದ್ರ ಮೇಲೆ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡ್ರೆ ಇದು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸ್ಕಿಪ್ ಮಾಡಿದ್ರೂ ಮಾಡ್ಕೋಬೋದು, ಆಪ್ಷನಲ್ಲು ಇದು, ಇಲ್ಲ ಅಂತ ಅಂದರೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ನೆಕ್ಸ್ಟು ನಾನಿಲ್ಲಿ ಯಾವ ಥರ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ನೋಡಿ, ಅದೇ ಥರ ಫೋಲ್ಡ್ ಮಾಡಿಕೊಂಡು ಸೈಡಲ್ಲೆಲ್ಲ ಒತ್ಕೊಂಡು ಬನ್ನಿ. ಅದು ಫೋಲ್ಡ್ ಆಗಿಬಿಡುತ್ತೆ ಈಸಿಯಾಗಿ, ಕಷ್ಟ ಆಗೋಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು. ನೀವು ನಾರ್ಮಲಾಗಿ ಯಾವ ಥರ ಚಪಾತಿನ ಲಟ್ಟಿಸ್ಕೋತೀರೋ ಅದೇ ಥರ ಲಟ್ಟಿಸ್ಕೊಳ್ಳಿ. ಬಟ್ ಏನಂತ ಅಂದರೆ ಈರುಳ್ಳಿ ಫೋಲ್ಡ್ ಮಾಡಿರ್ತೀರಲ್ಲ, ಈರುಳ್ಳಿ ಭಾಗ ಅದು ಮೇಲ್ಗಡೆ ಬರಬೇಕು, ಇಲ್ಲ ಅಂತ ಅಂದರೆ ಅದು ಚಪಾತಿ ಕಿತ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಈ ಥರ ಮಾಡಿಕೊಂಡ್ರೆ ಅದು ಕಿತ್ತೋಗಲ್ಲ. ಮತ್ತು ಒಳಗಡೆ ಹಾಕಿರೋ ಸ್ಟಫಿಂಗು ಈರುಳ್ಳಿ ಮತ್ತು ಪನ್ನೀರು ಅಷ್ಟೇ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಲಟ್ಟಿಸ್ಕೋಬೇಕು. ಇಲ್ಲಾಂತಂದರೆ ಒಂದೇ ಕಡೆ ಇರುತ್ತೆ, ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಎಲ್ಲ ಕಡೆ ಹೋದ್ರೇ ತುಂಬ ಚೆನ್ನಾಗಿರುತ್ತೆ. ಮತ್ತು ಪ್ಯಾನ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡೂ ಕಡೆ ಬೇಯಿಸ್ಕೊಂಡು ಆದಮೇಲೆ ಲಾಸ್ಟಿಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಿ ಅದ್ರ ಮೇಲೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ನೀವು ಫ್ರೀ ಆದಾಗ ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಎಲ್ಲ ಪರೋಟನೂ ಸಹ ನಾನು ಅದೇ ಥರ ಬೇಯಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಸಲಾಡ್ ಮಾಡೋದಕ್ಕೆ ಅಂತ ಮೊಳಕೆ ಕಟ್ಟಿರೋ ಕಾಳು ತೊಗೊಂಡು ಅದಕ್ಕೆ ಕ್ಯಾರೆಟು, ಸ್ವಲ್ಪ ಗಿಂಜರು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಲಿಂಬೆಹಣ್ಣಿನ ರಸ, ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಹೆಲ್ತಿಯಾಗಿರೋ ಕಾಳು ಸಲಾಡ್ ರೆಡಿ ಆಗುತ್ತೆ. ಮತ್ತು ಪನ್ನೀರ್ ಪರೋಟ ಜೊತೆ ಮೊಸರಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಇವತ್ತು ಮಾರ್ನಿಂಗೇ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಸ್ವಲ್ಪ ಫೇಸ್ ಕೇರ್ ಮಾಡ್ಕೊಳ್ಳೋಣ ಅಂತ ಬರ್ತಾ ಇದ್ದೀನಿ. ಸಿಂಪಲ್ಲಾಗಿ ಹೋಮ್ ರೆಮಿಡಿ ತೋರಿಸ್ಕೊಡ್ತಾ ಇದ್ದೀನಿ. ಜಾಸ್ತಿ ಏನು ಐಟಮ್ಸ್ ಬೇಕಾಗಿಲ್ಲ, ಇನ್ಸ್ಟೆಂಟಾಗಿ ಬ್ರೈಟ್ ಆಗಿಬಿಡುತ್ತೆ ಫೇಸು. ಇದ್ದೀರಾ ಹೇಗಿದೆ ಅಂತ ಅಂದ್ಬಿಟ್ಟು ತುಂಬ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನಿವಾಗ. ಸಕ್ಕರೆ ಮತ್ತು ಟೊಮೊಟೊ ಹಣ್ಣು, ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಫೇಸ್ನ ಬ್ರೈಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಆ್ಯಂಟಿ ಏಜಿಂಗ್ ಕೂಡ ಇದು. ಮತ್ತು ರಿಂಕಲ್ಸ್ನ, ಅನ್ಇವನ್ ಸ್ಕಿನ್ ಟೋನು, ಟ್ಯಾನು ಈ ಥರ ಇದ್ದರೆ ಎಲ್ಲ ರಿಮೂವ್ ಮಾಡಿಬಿಡುತ್ತೆ. ಮಸಾಜ್ ಮಾಡಿ ಸರ್ಕ್ಯುಲರ್ ಮೋಷನಲ್ಲಿ ನೋಡ್ತಾ ಇರ್ಬೋದು ನನ್ನ ಫೇಸ್ನ ಎಷ್ಟು ಗ್ಲೋ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಶೈನ್ ಬಂದ್ಬಿಡುತ್ತೆ ಒಂದು ಲೇಯರು. ನೋಡಿ ನನ್ನ ಫೇಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಟ್ರೈ ಮಾಡಿ. ಮತ್ತು ಈ ಟಿಪ್ಸ್ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು. ನೀವು ಮೋರ್ ಆ್ಯಂಡ್ ಟಿಪ್ಸ್ ಆ್ಯಂಡ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ವೀಡಿಯೋಸ್ ಬಂದಾಗೆಲ್ಲ ಒಂದೊಂದು ಟಿಪ್ಸ್ ನನ್ನ ಕೈಲಾದಷ್ಟು ತಿಳಿಸೋದಕ್ಕೆ ನಾನು ಟ್ರೈ ಮಾಡ್ತೀನಿ.
ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನು ನೈಟಿಗೆ ಡಿನ್ನರು ಸಿಂಪಲಾಗಿರಲಿ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಎಗ್ ರೈಸ್ ಮಾಡ್ತೀನಿ ಅಂತ ಅಂದರು. ಇವ್ರು ಬಂದು ಎಗ್ ರೈಸು ತುಂಬ ಚೆನ್ನಾಗಿ ಮಾಡ್ತಾರೆ. ಸ್ವಲ್ಪ ಐಟಮ್ಸ್ ಹಾಕ್ತಾರೆ, ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇವರು ಏನೇ ಅಡುಗೆ ಮಾಡೋಕ್ಕೆ ಬಂದರೂ ಸರಿ, ಏನು ಬೇಕು ಅದನ್ನೇ ಹಾಕ್ಬಿಡ್ತಾರೆ. ನಾನು ಮಾಡ್ತೀನಿ ಸುಮ್ಮನೆ ಇರು ಅಂತ ಅಂದ್ಬಿಟ್ಟು. ಬಟ್ ಏನು ಐಟಮ್ ಮಾಡಿದ್ರು ಇದುವರೆಗೂ ಯಾವುದೂ ಹಾಳಾಗಿಲ್ಲ, ಎಲ್ಲ ಸೂಪರಾಗಿ ಬಂದಿದೆ. ಸೂಪರಾಗಿ ಬಂದಿಲ್ಲ ಅಂತ ಅಂದರೂ ಅಟ್ಲೀಸ್ಟ್ ಚೆನ್ನಾಗಾದರೂ ಬಂದಿರುತ್ತೆ, ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ. ಇವ್ರಿಗೆ ಅಡುಗೆ ಬಗ್ಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ, ಬಟ್ ಏನೋ ಒಂದು ಹಂಗೆ ಸುಮ್ಮನೆ ಮಾಡ್ತಾರೆ, ಅದು ಚೆನ್ನಾಗಿ ಬರುತ್ತೆ. ಅವರೇ ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಂದರು. ಆ್ಯಕ್ಚುಲಿ ನನಗೆ ಸುಸ್ತಾಗಿತ್ತು, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡ್ತಾಯಿದ್ದೆ. ಸರಿ ನಾನು ಮಾಡ್ಕೊಡ್ತಾಯಿನಿ ಅಂತ ಅಂದ್ಬಿಟ್ಟು ಬಂದರು. ಮೊಟ್ಟೆ ನಾವು ಎಷ್ಟು ಬೇಕೋ ಅಷ್ಟೇ ತೊಗೊಂಬರ್ತೀವಿ, ಖಾಲಿ ಆದರೆ ಬೇಕಾದರೆ ತೊಗೊಂಬರ್ಬೋದು ಅಂತ ಅಂದ್ಬಿಟ್ಟು ಒಂದು ಸಲ ಒಂದು ಟ್ರೇ ತಂದುಬಿಡ್ತೀವಿ. ನಮ್ಮ ಮನೇಲಿ ಜಾಸ್ತಿ ಮೊಟ್ಟೆ ಯೂಸ್ ಮಾಡೋದ್ರಿಂದ ಸ್ವಲ್ಪ ಮೊಟ್ಟೆ ಜಾಸ್ತಿನೇ ತೊಗೊಂಬರ್ತೀವಿ. ಮೊಟ್ಟೆನ ಡೈರೆಕ್ಟಾಗಿ ನಾನು ತಂದ ತಕ್ಷಣ ಫ್ರಿಡ್ಜಲ್ಲಾಗಲಿ ಅಥವಾ ಬಾಕ್ಸಲ್ಲಾಗಲಿ ಇಡೋಲ್ಲ, ನಾನು ವಾಶ್ ಮಾಡಿಬಿಟ್ಟೆ ಇಡೋದು. ಅದ್ರದ್ದು ಮೇಲೆ ತುಂಬ ಕಸ ಇರುತ್ತೆ, ಅದನ್ನೆಲ್ಲ ವಾಶ್ ಮಾಡಿ ಇಡಬೇಕು. ಅದು ಎಗ್ ರೈಸಿಗೆ ಫಸ್ಟೇ ಅನ್ನ ಮಾಡಿ ಇಟ್ಬಿಡಬೇಕು. ಅನ್ನ ಬಿಡಿಯಾಗಿರಬೇಕು, ಆವಾಗಲೇ ಎಗ್ ರೈಸ್ ತುಂಬ ಚೆನ್ನಾಗಿರೋದು. ಮತ್ತು ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಣ್ಣೆಗೆ ಫಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ನೀವು. ಮತ್ತು ನೆಕ್ಸ್ಟು ಒಂದು 8 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳಿ. ನೆಕ್ಸ್ಟು ಒಂದು 3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಟೊಮೊಟೊ, ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ದೊಡ್ಡದಾಗಿ ಕಟ್ ಮಾಡಿಬಿಟ್ರೆ ಎತ್ತಿಟ್ಬಿಡ್ತಾರೆ. ಈ ಥರ ಕಟ್ ಮಾಡಿ ಹಾಕ್ಕೊಂಡ್ರೆ ಅದರಲ್ಲೇ ಬೆರ್ತೋಗ್ಬಿಡುತ್ತೆ, ಹಾಗೆ ತಿನ್ಕೊಂಬಿಡ್ತಾರೆ. ಮತ್ತು ಇಲ್ಲಿ ಮೊಟ್ಟೆನೂ ಸಹ ನಾನು ಒಂದು 6ರಿಂದ 5 ಮೊಟ್ಟೆ ತೊಗೋತಾ ಇದ್ದೀನಿ. ಮೊಟ್ಟೆ ಜಾಸ್ತಿ ಇದ್ದಷ್ಟು ಎಗ್ ರೈಸ್ ತುಂಬ ಚೆನ್ನಾಗಿರುತ್ತೆ. ಮನೇಲೇ ಮಾಡ್ಕೋತಿರೋದ್ರಿಂದ ಇದಕ್ಕೆ ಸಾಸ್ ಏನು ಬಳಸ್ತಾ ಇಲ್ಲ. ಮೊಟ್ಟೆನೇ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ. ಇವಾಗ ಅದಕ್ಕೆ ಲಿಂಬೆಹಣ್ಣಿನ ರಸ ಮತ್ತು ಉಪ್ಪು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಖಾರದ ಪುಡಿ ಹಾಕ್ಕೊಂಡು ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ. ಅದು ಅನ್ನದ ಒಳಗಡೆ ಫ್ರೈ ಫುಲ್ಲು ಬೆರ್ತೋಗ್ಬಿಡ್ಬೇಕು, ಆ ಥರ ಇರಬೇಕು. ಅದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನನ್ನ ಹಸ್ಬೆಂಡ್ ಫ್ರೈ ಮಾಡ್ತಿದ್ದಾರೆ ನೋಡಿ. ಅಷ್ಟೇ, ಸಿಂಪಲ್ಲಾಗಿ ಎಗ್ ರೈಸ್ ರೆಡಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಮನೇಲಿ ಒಂದು ಸಲ ಟ್ರೈ ಮಾಡಿ. ನನ್ನ ಹಸ್ಬೆಂಡ್ ಅಡುಗೆ ಮಾಡಿದರು, ಹಾಗೆ ನನಗೂ ಸಹ ಕೆಲಸ ಜಾಸ್ತಿ ಕೊಟ್ಟರು. ಇನ್ನು ನೈಟಿಗೆ ಸೈಡ್ಗೆ ಅಂತ ಅಂದ್ಬಿಟ್ಟು ಫಿಶ್ ಫ್ರೈ ಇತ್ತು. ಫಿಶ್ ಫ್ರೈಗೆ ಎಗ್ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದು, ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಮತ್ತು ಇಲ್ಲಿ ಗಣೇಶನ ಬಿಡ್ತಾ ಇದ್ದರು, ಅದನ್ನೇ ನೋಡ್ತಾ ಇದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಪಟಾಕಿ ಸೌಂಡು ಮತ್ತು ತಮಟೆ ಸೌಂಡು ತುಂಬ ಚೆನ್ನಾಗಿತ್ತು ಕೇಳೋದಕ್ಕೇ. ಈ ಟೈಮ್ ಬಂದುಬಿಟ್ರೆ ಸ್ವಲ್ಪ ಏರಿಯಾ ಕಡೆ ಎಲ್ಲ ತಮಟೆ ಸೌಂಡು ಮತ್ತು ಪಟಾಕಿ ಸೌಂಡೇ ಜಾಸ್ತಿ ಇರುತ್ತೆ. ಗಣೇಶ ಹಬ್ಬ ಅಂತ ಅಂದ್ರೇ ಹಾಗೆ ಒಂಥರ ಏನೋ ಒಂಥರ ಖುಷಿ, ಎಲ್ಲರಲ್ಲೂ ಏನೋ ಒಂಥರ ಹೊಸತನ. ಇನ್ನು ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.